ವೈದ್ಯನೊಬ್ಬರನ್ನ ಕಿಡ್ನಾಪ್ ಮಾಡಿ 6 ಕೋಟಿಗೆ ಡಿಮಾಂಡ್ ಇಟ್ಟಿರುವಂತ ಆಘಾತಕಾರಿ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಮಕ್ಕಳ ವೈದ್ಯ ಡಾಕ್ಟರ್ ಸುನಿಲ್ ಅವರನ್ನ ಅಪಹರಣ ಮಾಡಲಾಗಿದೆ. ಬೆಳಗ್ಗೆ ಸತ್ಯನಾರಾಯಣಪೇಟೆಯ ಶನೇಶ್ವರ ಗುಡಿಯ ಬಳಿ ಅವರನ್ನ ಕಿಡ್ನಾಪ್ ಮಾಡಲಾಗಿದೆ. ಟಾಟಾ ಇಂಡಿಗೋ ಕಾರಲ್ಲಿ ಬಂದು ಅವರನ್ನ ಕಿಡ್ನಾಪ್ ಮಾಡಿದ್ದಾರೆ ಕಿರಾತಕರು. ವೈದ್ಯರ ಮೊಬೈಲ್ನಿಂದಲೇ ಕರೆ ಮಾಡಿ 6 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾರೆ. ಕಿಡ್ನಾಪ್ಗೆ ವೈದ್ಯನ ಸಹೋದರನ ವ್ಯವಹಾರ ಲಿಂಕ್ ಆಗಿರುವಂಥ ಅನುಮಾನ ಈಗ ಪೊಲೀಸರಿಗೆ ವ್ಯಕ್ತವಾಗ್ತಾ ಇದೆ. ಯಾಕಂತಂದರೆ ವೈದ್ಯರ ಸಹೋದರ ವೇಣು ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷರು. ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ್ದಾರೆ ಪೊಲೀಸರು. ಪರಿಶೀಲನೆ ಮಾಡ್ತಾ ಇದ್ದಾರೆ, ತನಿಖೆ ಶುರು ಮಾಡಿದ್ದಾರೆ. ಡಾಕ್ಟರ್ ಸುನಿಲ್ ಅನ್ನುವಂಥ ವೈದ್ಯರನ್ನ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ವೈದ್ಯರು ಅವರನ್ನು ಅಪಹರಣ ಮಾಡಲಾಗಿದೆ. ಅಪಹರಣ ಮಾಡಿ 6 ಕೋಟಿ ರೂಪಾಯಿಗೆ ಬೇಡಿಕೆ ಇಡಲಾಗಿದೆ. ಇವತ್ತು ಬೆಳಗ್ಗೆ ಅವರನ್ನ ಶನೇಶ್ವರ ದೇವಸ್ಥಾನದ ಮುಂಭಾಗ ಸತ್ಯನಾರಾಯಣಪೇಟೆಯ ಶನೇಶ್ವರ ಗುಡಿಯ ಸಮೀಪ ಕಿಡ್ನಾಪ್ ಮಾಡಲಾಗಿದೆ. ಟಾಟಾ ಇಂಡಿಗೋ ಕಾರಲ್ಲಿ ಬಂದಂಥವರು ಅವರನ್ನು ಕಿಡ್ನಾಪ್ ಮಾಡಿದ್ದಾರೆ. ನಂತರ ಅವರದೇ ಮೊಬೈಲಿಂದ ಫೋನ್ ಮಾಡಿ 6 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾರೆ. ಇನ್ನು ವೈದ್ಯರ ಸಹೋದರ ಡಾಕ್ಟರ್ ಸುನಿಲ್ ಅವರ ಸಹೋದರ ವೇಣು ಅವರು ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷರು. ಸೊ ಈ ವ್ಯವಹಾರದಿಂದಾಗಿ ಈ ವ್ಯವಹಾರಕ್ಕೆ ಏನಾದರೂ ಲಿಂಕ್ ಆಗ್ತಾ ಇದೆಯಾ ಅನ್ನೋ ಅನುಮಾನವೂ ಕೂಡ ಪೊಲೀಸರಿಗೆ ವ್ಯಕ್ತವಾಗ್ತಾ ಇದೆ. ಸ್ಥಳಕ್ಕೆ ಪೊಲೀಸರು ಆಗಮಿಸಿ ತನಿಖೆ ಮಾಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಾನಂದ್ ಫೋನ್ ಸಂಪರ್ಕದಲ್ಲಿ. ಶಿವಾನಂದ, ಯಾರು ಏನು ಅನ್ನೋದರ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದೆಯಾ ಪೊಲೀಸರಿಗೆ? ರಕ್ಷಾತ್, ಮುಖ್ಯವಾಗಿ ಹಣಕ್ಕಾಗಿ ಇವತ್ತು ಜಿಲ್ಲಾಸ್ಪತ್ರೆ ವೈದ್ಯನನ್ನ ಕಿಡ್ನಾಪ್ ಮಾಡಿದಂತ ಘಟನೆ ಬಳ್ಳಾರಿಯಲ್ಲಿ ನಡೆದಿರುವಂತದ್ದು. ಅಂದ್ರೆ ಬಳ್ಳಾರಿಯ ಏನು ಅನಂತಪುರ ರಸ್ತೆಯಲ್ಲಿ ಏನ್ ಶನೇಶ್ವರ ಮಂದಿರ ಇದೆ, ಆ ಒಂದು ಶನೇಶ್ವರ ಮಂದಿರ ಬಳಿ ವೈದ್ಯ ಏನು ವಾಕಿಂಗ್ ಮಾಡ್ತಿರ್ತಾನೆ. ಆ ವೇಳೆಯಲ್ಲಿ ಏಕೈಕಿ ಕಿಡ್ನಾಪ್ ಅನ್ನ ಅಂದ್ರೆ ಕಾರ್ನಲ್ಲಿ ಬಂದಂತ 5 ರಿಂದ 6 ಜನ ಏನ್ ದುಷ್ಕರ್ಮಿಗಳಿದ್ರು ಅವರು ಈಗ ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಈಗಾಗಲೇ ಘಟನಾ ಸ್ಥಳಕ್ಕೂ ಕೂಡ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸುವಂತ ಒಂದು ಕೆಲಸವನ್ನ ಮಾಡ್ತಿರುವಂತದ್ದು. ಈಗಾಗಲೇ ಈಗ ಕಿಡ್ನಾಪ್ ಆಗಿರ್ತಕ್ಕಂಥ ವೈದ್ಯನನ್ನ ಈಗಾಗಲೇ ಸುನಿಲ್ ಎಂದು ಗುರುತಿಸಲಾಗಿದೆ. ಈ ಜೊತೆಗೆ ಸತ್ಯನಾರಾಯಣಪೇಟೆಯ ಏನ್ ಶನೇಶ್ವರ ಗುಡಿ ಬರುತ್ತೆ, ಆ ಒಂದು ದೇಗುಲದ ಬಳಿಯಲ್ಲಿ ಈಗ ಕಿಡ್ನಾಪ್ ಮಾಡಿರುವಂತ ಒಂದು ಶಂಕೆ ಕೂಡ ವ್ಯಕ್ತ ಆಗಿರುವಂತದ್ದು. ಜೊತೆಗೆ ಆ ಏನು ವೈದ್ಯನ ಫೋನ್ ಇದೆ, ಆ ಒಂದು ಫೋನ್ ಕರೆ ಮೂಲಕನೇ ಅವರ ಫೋನ್ ನಿಂದನೇ ಈಗ ಕುಟುಂಬಸ್ಥರಿಗೂ ಕೂಡ ಫೋನ್ ಅನ್ನ ಮಾಡಿರುವಂತದ್ದು. ಜೊತೆಗೆ 6 ಕೋಟಿ ರೂಪಾಯಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಟಾಟಾ ಇಂಡಿಗೋ ಕಾರ್ನಲ್ಲಿ ಬಂದಿದ್ದಂತ ಈಗ ದುಷ್ಕರ್ಮಿಗಳು ಕಿಡ್ನಾಪ್ ಅನ್ನ ಮಾಡಿಕೊಂಡು ಹೋಗಿದ್ದಾರೆ. ಜೊತೆಗೆ ಅವರ ಹೋದಂತ ಲೊಕೇಶನ್ ಅನ್ನ ಈಗ ಟ್ರೇಸ್ ಮಾಡುವಂತ ಒಂದು ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಿರುವಂತದ್ದು. ಜೊತೆಗೆ ಏನು ವೈದ್ಯ ಸುನಿಲ್ ಏನಿದ್ದಾರೆ ಅವರ ಸಹೋದರ ಏನು ಜಿಲ್ಲಾ ಮದ್ಯ ಮಾರಾಟಗಾರ ಸಂಘದ ಅಧ್ಯಕ್ಷರು ಕೂಡ ಆಗಿರುವಂತದ್ದು. ಜೊತೆಗೆ ಈ ಒಂದು ಕಿಡ್ನಾಪ್ಗೆ ಸಹೋದರನ ವ್ಯವಹಾರ ಕೂಡ ಕಾರಣ ಲಿಂಕ್ ಇದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರಿಗೂ ಕೂಡ ಅನುಮಾನ ದಟ್ಟ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲಾ ಎಂಬಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸುವಂತ ಒಂದು ಕೆಲಸವನ್ನ ಮಾಡ್ತಿರುವಂತದ್ದು. ಅಂದ್ರೆ ಈಗಾಗಲೇ ಕಿಡ್ನಾಪ್ ಆಗಿರ್ತಕ್ಕಂಥ ವೈದ್ಯ ಸುನಿಲ್ ಏನಿದ್ದಾರೆ ಇವರು ಜಿಲ್ಲಾಸ್ಪತ್ರೆಯಲ್ಲಿ ಮಕ್ಕಳ ವಿಭಾಗದಲ್ಲಿ ವೈದ್ಯರಾಗಿ ಕೆಲಸವನ್ನ ಮಾಡ್ತಿರುವಂತದ್ದು. ಜೊತೆಗೆ ಈ ಒಂದು ಕಿಡ್ನಾಪ್ ನ ಹಿನ್ನೆಲೆ ಕುರಿತು ಸಾಕಷ್ಟು ಅನುಮಾನಗಳು ಕೂಡ ಪೊಲೀಸರಿಗೆ ದಟ್ಟ ಆಗಿರುವಂತದ್ದು. ಜೊತೆಗೆ ಆ ಒಂದು ಕಾರ್ ಬಂದಂತ ಏನು ಮಾರ್ಗವಾಗಿರಬಹುದು, ಮತ್ತೆ ಅಲ್ಲಿ ಇರ್ತಕ್ಕಂಥ CCTV ಫುಟೇಜ್ಗಳನ್ನ ದೃಶ್ಯಾವಳಿಗಳನ್ನ ಆಧರಿಸಿ ಈಗ ಆ ಒಂದು ಆರೋಪಿಗಳನ್ನ ಪತ್ತೆಗಾಗಿ ಈಗಾಗಲೇ ಪೊಲೀಸರು ಕೂಡ ಬಲೆಯನ್ನ ಬೀಸಿರುವಂತದ್ದು. ಆದ್ರೆ ಯಾವ ಕಾರಣಕ್ಕಾಗಿ ಕಿಡ್ನಾಪ್ ಆಯ್ತು ಮತ್ತೆ ಶಿವಾನಂದ್, ಈಗ ಮೊಬೈಲ್ ಆನ್ ಇದೆ ಅಂತಂದ್ರೆ ಲೊಕೇಶನ್ ಏನಾದ್ರೂ ಟ್ರ್ಯಾಕ್ ಮಾಡಿದಾರ ಪೊಲೀಸರು? ಖಂಡಿತ ಈ ಆಯಾಮದಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಅಂದ್ರೆ ಏನು ವೈದ್ಯರ ಕುಟುಂಬಸ್ಥರಿಗೆ ಆತನ ಮೊಬೈಲ್ ಅಂದ್ರೆ ವೈದ್ಯನ ಮೊಬೈಲ್ ನಿಂದನೇ ಆರೋಪಿಗಳು ಈಗ ಕರೆಯನ್ನ ಮಾಡಿರುವಂತದ್ದು. ಜೊತೆಗೆ ನಾವು ಹೇಳಿದ ಲೊಕೇಶನ್ಗೆ ನೀವು ಹಣವನ್ನ ತೆಗೆದುಕೊಂಡು ಬನ್ನಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕರೆಯನ್ನ ಮಾಡಿದ್ರು. ತದನಂತರದಲ್ಲಿ ಏನು ಅವರ ಮೊಬೈಲ್ ಆಫ್ ಆಗಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ಈಗ ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಎಲ್ಲ ಆಯಾಮದಲ್ಲಿ ಈಗ ಪೊಲೀಸರು ಕೂಡ ಈಗ ಈ ಒಂದು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನ ಬಳ್ಳಾರಿ ಗಾಂಧಿನಗರ ಪೊಲೀಸರು ಕೂಡ ಈಗ ಆರಂಭ ಮಾಡಿರುವಂತದ್ದು. ರಕ್ಷಾತ್, ಥ್ಯಾಂಕ್ ಯು ಶಿವಾನಂದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.